ಅಪರೂಪಕ್ಕೆ ಇವತ್ತು ನಾನು ಎಡಿಕೆ ಹಿಡ್ದೆ ಗುರು. ಎಲ್ಲರಿಗೂ ನಮಸ್ಕಾರ ಗುರು. ಬೆಳಗ್ಗೆ ಎದ್ದಿದ ತಕ್ಷಣ ಸರ್ವಿಸ್ ಮಾಡ್ಕೊ ಬಂದಿರೋದಕ್ಕೆ ನನ್ನ ಗಾಡಿ ಅಪರೂಪಕ್ಕೆ ಕ್ಲೀನ್ ಆಗಿ ಕಾಣ್ತಾ ಇತ್ತು. ಇದನ್ನ ಎತ್ಕೊಂಡು ಒಂದು ರೌಂಡ್ ಬಂದೆ ಊರೆಲ್ಲ ಒಂದು ರೌಂಡ್ ಹಾಕೋ ಬಂದಾದ್ಮೇಲೆ ಬೆಳಗ್ಗೆ ಇವತ್ತು ಯಾವ್ದೋ ಫಂಕ್ಷನ್ ಇತ್ತು ಅಂತ ಅಲ್ಲೇ ಊಟ ಮಾಡ್ಕೊಂಡೆ ಗುರು. ಊಟ ಮುಗಿಸ್ಕೊಂಡು ಮುಂದೆ ನಾನು ಬಂದಿದ್ದೆ ಬಿಡದಿಯಿಂದ ರಾಮನಗರಕ್ಕೆ ಬಂದು ನಮ್ಮ ಆಂಟಿರ್ ಮನೆಗೆ ಬಂದೆ ಗುರು. ಹೋಗಿ ತೋಟ ಎಲ್ಲ ಒಂದು ವಿಡಿಯೋ ಮಾಡ್ಕೊಂಡು ನದಿ ಕಡೆ ಹೋದ್ರೆ ನದಿಲ್ ನನ್ನ ತಮ್ಮ ಎಡಿಕೆ ಹಿಡಿತಾ ಇದ್ದ. ನಾವು ಬಿಡ್ತೀವ, ನಾವು ಅಪರೂಪಕ್ಕೆ ಒಂದು ಎಡಿಕೆ ಹಿಡ್ದೆ ಗುರು. ಏಡಿಕಾಯಿ ಎಲ್ಲ ಹಿಡ್ದಾದ್ಮೇಲೆ ಟ್ರೆಂಡ್ ಅಲ್ಲಿರೋ ಒಂದು ರೀಲ್ಸ್ ಗೆ ನಾವು ವಿಡಿಯೋ ಹಾಕೋಣ ಅಂತ ತೋಟದೆಲ್ಲ ಒಂದು ವಿಡಿಯೋ ಮಾಡ್ಕೊಂಡು ಊರಿಗೆ ಬಂದ್ರೆ ಜಾತ್ರೆ ನಡೀತಾ ಇದ್ ಗುರು. ಅಲ್ಲ ಜಾತ್ರೆ ತರ ದೀಪೋತ್ಸವ ನಡೀತಾ ಇದ್ ಗುರು. ಇದನ್ನೆಲ್ಲ ನೋಡ್ಕೊಂಡು ಊರ್ ಕಡೆ ಬರೋಣ ಅಂದ್ರೆ ಮೈಸೂರು ಹೈವೇ ಇದು ಯಾವ್ದೋ ಚಿಕ್ಕಪ್ಪತ್ತಕ್ಕೂ ಲಾರಿ ಒದ್ದಾಡ್ತಿತ್ತು. ಈ ಮೈಸೂರು ಹೈವೇ ನನ್ ಗಾಡಿ ನೀಟಾಗಿ ಹೋಗ್ಲಿ ಅಂತ ಮಾಡೋರ ಇಲ್ಲ ಇನ್ನ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ಲಿ ಅಂತ ಮಾಡೋರ ಅಂತ ಗೊತ್ತಾಗ್ದಿರಾ ಊರ್ ಕಡೆ ಬಂದೆ ಗುರು. ನಮ್ಮೂರಿಗೆ ಬಂದ್ ನೋಡಿದ್ರೆ ಅಯ್ಯಪ್ಪ ಸ್ವಾಮಿ ಪೂಜೆ ನಡೀತಾ ಇತ್ತು ಗುರು. ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೋದ್ರೆ ಈ ನನ್ ಮಕ್ಳು ನೋಡ್ರಿ ಅಲ್ಲೋದ್ರು ಕಾಟ ತಪ್ತಾ ಇಲ್ಲ. ಇಂತ ಹುಚ್ಚ ಚಿನಾಲಿ ನನ್ನ ಮುಂದೆ ಇವ್ರ ಕಾಟನೆಲ್ಲ ನೋಡಕ್ಕಾಗದೆ ಊಟ ಕೂತ್ಕೊಂಡ್ರೆ ಊಟ ಮಾಡಕ್ ವಿಡಿಯೋ ಮಾಡ್ಕೊಂಡ್ರು ಮಾತಾಡ್ತಿದ್ರು ಗುರು. ಅದೇನ್ ಮಾತಾಡ್ಕತ್ತಿದ್ರು ಅಂತಾನೆ ಗೊತ್ತಾಯ್ತಿಲ್ಲ. ಅವ್ರೇನಾದ್ರು ಮಾತಾಡ್ಕೊಳ್ಳಿ, ನಾವು ಫಸ್ಟ್ ಊಟ ಮಾಡೋಣ ಅಂತ ಊಟ ಮಾಡ್ಕೊಂಡು ಸೀದಾ ಮನೆ ಕಡೆ ಬಂದೆ ಗುರು. ಓಕೆ ಗುರು, ಇವತ್ತಿನ ಇಷ್ಟ ಆದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಷ್ಟೇ.